ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ CET ಪ್ರಿಪ್ರೇಷನ್ ಮಾಡ್ಕೊಳ್ತಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ವಿಶೇಷವಾದಂತಹ ತರಗತಿಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅಕಾಡೆಮಿ ಗುರು ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ ತಮಗೋಸ್ಕರ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಅನುಕೂಲಕರವಾಗಿರುವಂತಹ ಮತ್ತು ನಿಮ್ಮದೇ ಆದಂತಹ ಭಾಷೆಯೊಳಗೆ ಅತ್ಯಂತ ಸರಳವಾಗಿ ವಿಷಯವನ್ನು ಮುಟ್ಟಿಸುವಂತಹ ಜವಾಬ್ದಾರಿ ನಮ್ಮದಾಗಿದೆ. ನಮ್ಮಲ್ಲಿ ಅನೇಕ ವಿಷಯ ತಜ್ಞರಿದ್ದಾರೆ. ಈ ವಿಷಯ ತಜ್ಞರಿಂದ ತಮಗೆಲ್ಲರಿಗೂ ಕೂಡ ಮನಮುಟ್ಟುವಂತೆ ವಿಷಯಗಳನ್ನು ತಲುಪಿಸುವ ಜವಾಬ್ದಾರಿ ನಮ್ಮದಾಗಿರುತ್ತೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ವಿಶೇಷವಾದಂತಹ ಸರಳವಾಗಿರ್ತಕ್ಕಂತಹ ಮಾಹಿತಿಯನ್ನು ಕನ್ನಡದೊಳಗೆ ಸ್ಪಷ್ಟವಾಗಿ ನಿಮಗೆ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗ ತರಗತಿಯನ್ನು ಆರಂಭಿಸೋಣ. ಮೊದಲನೇದಾಗಿ ನಮಗೆಲ್ಲರಿಗೂ ಕೂಡ ಹೆಮ್ಮೆಯಾಗಿರುವಂತಹ ಭಾರತದ ವಿಶೇಷವಾದಂತಹ ಮಾಹಿತಿ ಪ್ರಚಲಿತ ಘಟನೆಯೊಳಗೆ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿ ವಿಜೇತರಾಗಿರುವಂತಹ ಅನೇಕ ವಿಜೇತರ ವಿಶೇಷತೆಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತೋಣ. ತರಗತಿಯನ್ನು ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ತರಗತಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಈ ತಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತ ರತ್ನ ಪುರಸ್ಕೃತರು 2024 ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ನಿಮಗೆಲ್ಲರಿಗೆ ಚಿತ್ರ ನೋಡ್ತಾ ಇದ್ರಿ, ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ 5 ಜನರಿಗೆ ಈ ವರ್ಷದ 2024 ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾರತ ರತ್ನ ಪ್ರಶಸ್ತಿ ಅಂದ್ರೇನು, ಭಾರತ ರತ್ನ ಪ್ರಶಸ್ತಿ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಮಾಹಿತಿಯನ್ನು ಈ ಹಿಂದಿನ ತರಗತಿಯಲ್ಲಿ ನಾವು ಗಮನಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಈ ಹಿಂದಿನ ಕ್ಲಾಸಸ್ಸಲ್ಲಿ ನಾವು ಹಾಕಿದ್ದೇವೆ, ಅದನ್ನು ನೀವು ನೋಡಬಹುದಾಗಿದೆ. ತದನಂತರದಲ್ಲಿ ಇವತ್ತಿನ ವಿಶೇಷವಾಗಿರುವಂತಹ 5 ಜನ ಗಣ್ಯರಿಗೆ ಈ ಪ್ರಶಸ್ತಿ ನೀಡಿದ್ದೇವೆ. ಅದರಲ್ಲಿ ಹಲವಾರು ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ನಮ್ಮ ಭಾರತದ ಹೆಮ್ಮೆಯ ವ್ಯಕ್ತಿಗಳಿದ್ದಾರೆ. ಅವರ ಬಗ್ಗೆ ಕೂಲಂಕುಷವಾಗಿರುವಂಥ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಈ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ PV ನರಸಿಂಹರಾವ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ತಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದ 9ನೇ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿರುವಂತಹ PV ನರಸಿಂಹರಾವ್ ಅವರು. ನೋಡಿ, ಒಂದ್ಸರಿ ಪ್ರಶ್ನೆ ಕೇಳ್ತಾ ಇರ್ತಾನೆ. ಭಾರತ ರತ್ನ ಪುರಸ್ಕೃತರಾಗಿರುವಂತಹ PV ನರಸಿಂಹರಾವ್ ಅವರು ಭಾರತ ಎಷ್ಟನೇ ಪ್ರಧಾನಮಂತ್ರಿಗಳಾಗಿದ್ದರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇರ್ತಾನೆ. ಇಲ್ಲಿ ಹಾಕಲಾಗಿದೆ 9ನೇ ಪ್ರಧಾನಮಂತ್ರಿಗಳಾಗಿದ್ದರು. ಹಾಗಾಗಿ ಈ ಪ್ರಶ್ನೆಯನ್ನು ಬರುವಂಥ ಸಂಭವ ಇದೆ. ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಯಾಕೆಂದ್ರೆ ಪ್ರಚಲಿತ ಘಟನೆಯೊಳಗೆ ಯಾವ ಪ್ರಶ್ನೆ ಹೇಗೆ ಬೇಕಾದರೂ ಕೇಳ್ಬೋದಲ್ಲ. ಹಾಗಾಗಿ ಇವರು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ PV ನರಸಿಂಹರಾವ್ ಅವರು ಮೂಲತಃ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟರು, ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೆನಪಿಟ್ಟುಕೊಳ್ರಿ, ಮೂಲತಃ ಆಂಧ್ರ ಪ್ರದೇಶ. ಇವಾಗ ನಾವು ತೆಲಂಗಾಣ ಅಂತ ಕರಿತಿದ್ದೀವಿ, ಮತ್ತೆ ಈ ಪ್ರದೇಶವನ್ನು ಕರಿತಿದ್ವಿ ಆಂಧ್ರ ಪ್ರದೇಶ ಅಂತಕ್ಕಂತಹ ಒಂದು ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಮೂಲ ವ್ಯಕ್ತಿಯಾಗಿದ್ದಾರೆ ನಮ್ಮ PV ನರಸಿಂಹರಾವ್ ಅವರು. ಮೇಲಾಗಿ ಇವರು ಯಾಕೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಪ್ರಧಾನಮಂತ್ರಿ ಆಗಿದ ತಕ್ಷಣನೇ ಭಾರತ ರತ್ನ ಪ್ರಶಸ್ತಿ ಕೊಡಲಾಗುತ್ತಾ? ಇಲ್ಲ. ಮುಖ್ಯವಾಗಿ ನಮ್ಮ PV ನರಸಿಂಹರಾವ್ ಅವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ಹೋರಾಟಗಾರರು ಆಗಿದ್ರು. ಈ ಕಾರಣದಿಂದಲೂ ಕೂಡ ನಾವು ಇವರ ವಿಶೇಷತೆಯನ್ನು ಗಮನಿಸಬೇಕಾಗಿದೆ. ಈ ರೀತಿಯಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರ್ತಕ್ಕಂತಹ ಭಾರತದ 9ನೇ ಪ್ರಧಾನಮಂತ್ರಿಗಳಾಗಿರುವಂತಹ 1971ರಲ್ಲಿ ಮುಖ್ಯವಾಗಿ ಆಗಿನ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ CM ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅಧಿಕಾರವನ್ನು ತೆಗೆದುಕೊಂಡು ತಮ್ಮ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಾಗಿ ಕೂಡ ತಮ್ಮ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥ ಒಂದು ಅನುಭವ ನಮ್ಮ PV ನರಸಿಂಹರಾವ್ ಅವರಿಗಿದೆ. ಹಾಗೆಯೇ 1980ರಿಂದ 84 ತನಕ ನಮ್ಮ PV ನರಸಿಂಹರಾವ್ ಅವರು ಭಾರತದ ವಿದೇಶಾಂಗ ಮಂತ್ರಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಈ ಪ್ರಶ್ನೆ ಕೂಡ ನಿಮಗೆ ಬರಬಹುದಾಗಿದೆ, ನೆನಪಿನಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಆದ ತರುವಾಯ 1984ರಿಂದ 85ರವರೆಗೆ ನಮ್ಮ PV ನರಸಿಂಹರಾವ್ ಅವರು ಭಾರತದ ರಕ್ಷಣಾ ಮಂತ್ರಿಯಾಗಿಯೂ ಕೂಡ ತಮ್ಮ ಅಧಿಕಾರದ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇಲ್ಲಿದೆ. ಭಾರತದ ರಕ್ಷಣಾ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅನುಭವ ಕೂಡ ನಮ್ಮ PV ನರಸಿಂಹರಾವ್ ಅವರಿಗಿದೆ. ಇದರ ಜೊತೆಗೆ ಮತ್ತೊಂದು ಮೈಲಿಗಲ್ಲು ಅನ್ನುವಂತೆ 1991ರಲ್ಲಿ ಎಷ್ಟರಲ್ಲಿ ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ, ನೆನಪಿಟ್ಕೋಬೇಕು. 1991ರಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂತಹ
ಶ್ರೇಷ್ಠ ವ್ಯಕ್ತಿಗಳಾಗಿದ್ದಾರೆ. ಇಲ್ಲಿ ಹೇಳಿದಾರಲ್ಲ 9ನೇ ಪ್ರಧಾನಮಂತ್ರಿಗಳಾಗಿದ್ದರು ಅಂತೇಳಿ. ಯಾವಾಗ ಅಂತ ಪ್ರಶ್ನೆ ಕೇಳಿದಾಗ 1991 ಅಂತಕ್ಕಂಥ ನಿಮಗೆಲ್ಲರೂ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಈ ಪ್ರಶ್ನೆ ಬರ್ತಕ್ಕಂಥ ಸಂಭವಗಳು ಹೆಚ್ಚಿದ್ದಾವೆ. ಮತ್ತೊಂದು ವಿಶೇಷ ಇವ್ರದ್ದು ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ಪಿ ವಿ ನರಸಿಂಹರಾವ್ ಅವರು ಗಾಂಧಿಯೇತರ ಕುಟುಂಬದ 2ನೇ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಗಮನಿಸ್ರಿ, ಮೊರಾರ್ಜಿ ದೇಸಾಯಿ ಅವರು ಗಾಂಧಿಯೇತರ ಮೊದಲ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥ ನಮ್ಮ ದೇಶದಲ್ಲಿ. ಹಾಗೆ 2ನೇ ವ್ಯಕ್ತಿ ಯಾರು ಭಾರತದಲ್ಲಿ ಅಂತ ಹೇಳಿದ್ರೆ ನಮ್ಮ ಪಿ ವಿ ನರಸಿಂಹರಾವ್ ಅವರು. ಇವರ ಬಗ್ಗೆ ಸಾಕಷ್ಟು ವಿಶೇಷತೆಗಳಿದ್ದಾವೆ. ಇವರು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಮತ್ತು ಭಾರತದಲ್ಲಿ ಈ ರೀತಿಯಾಗಿರ್ತಕ್ಕಂಥ LPG ಮತ್ತು ಅನೇಕ ಟೆಕ್ನಾಲಜಿ ಬರಲಿಕ್ಕೆ ನಾವು ಇವತ್ತೇನು ಬಳಸ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣೀಭೂತರು ಇವರೇ. ಇನ್ನೊಂದ್ಸರಿ ನಮಗೆ ಪಿ ವಿ ನರಸಿಂಹರಾವ್ ಅವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರಬೇಕಾದ್ರೆ ಪ್ರಧಾನಮಂತ್ರಿಗಳನ್ನ ಹೇಳುವ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಅವರ ವಿಶೇಷತೆಗಳನ್ನ ತುಂಬ ಡಿಸ್ಕಷನ್ ಮಾಡೋದಿದೆ, ಅದು ಹೇಳ್ತೀನಿ. ಸದ್ಯದಲ್ಲಿ ಗಮನಿಸಬೇಕಾಗಿತ್ತು ಅಂತಂದರೆ ಗಾಂಧಿಯೇತರಾಗಿರ್ತಕ್ಕಂತಹ ಪ್ರಧಾನಮಂತ್ರಿ ಭಾರತದಲ್ಲಿ 2ನೇ ವ್ಯಕ್ತಿ ನಮ್ಮ ಪಿ ವಿ ನರಸಿಂಹರಾವ್ ಆಗಿದ್ದಾರೆ. ಇದು ನೆನಪಿನಲ್ಲಿರಬೇಕಿರ್ತಕ್ಕಂಥ ಅಂಶ. ಮತ್ತೊಂದು, ಇವರ ಹೆಸರಿನ ಮೇಲೆ ಗಿನ್ನಿಸ್ ದಾಖಲೆಯೂ ಇದೆ. ಏನು ಗಿನ್ನಿಸ್ ದಾಖಲೆ ಅಂತ ಹೇಳಿದ್ರೆ, ನಮ್ಮ ಪಿ ವಿ ನರಸಿಂಹರಾವ್ ಅವರು 5 ಲಕ್ಷಕ್ಕೂ ಅಧಿಕ ಮತದಾನವನ್ನು ಪಡೆಯುವ ಮೂಲಕ ಅತಿ ಹೆಚ್ಚು ಮತದಾನದಿಂದ ಆಯ್ಕೆಯಾಗಿರುವ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಹಾಗಾಗಿ ಆಗಿನ ಸಂದರ್ಭದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇವರ ಹೆಸರಿದೆ. ಈ ಎಲ್ಲ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥವರು ನಮ್ಮ ಭಾರತ ರತ್ನ ಪುರಸ್ಕೃತರಾಗಿರ್ತಕ್ಕಂತಹ ಪಿ ವಿ ನರಸಿಂಹರಾವ್ ಅವರು. ಈ ಎಲ್ಲ ಅಂಶಗಳ ಮೇಲೆ, ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಮೇಲೆ ಪ್ರಶ್ನೆ ಕೇಳುವಂಥ ಸಂಭವ ಇದೆ ಸ್ನೇಹಿತರೆ. ಹಾಗಾಗಿ ಒಂದು ಕಡೆಗೆ ನಿಮಗೆಲ್ಲರಿಗೂ ಕೂಡ ನೋಟ್ ಮಾಡಿಕೊಂಡು ಬರೆದಿಟ್ಕೊಳ್ಳಿಕ್ಕೆ ಅಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ವ್ಯವಸ್ಥೆ ಆಗಿರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಭಾವಿಸ್ತಾ ಇದ್ದೀನಿ. ಹಾಗೆಯೇ ಮತ್ತೊಂದು ಪಿ ವಿ ನರಸಿಂಹರಾವ್ ಅವರ ವಿಶೇಷತೆ ಅಂತ ಹೇಳಿದ್ರೆ, ಇವರು ಮೂಲತಃ ವಕೀಲ ವೃತ್ತಿಯನ್ನ ಮಾಡುವಂತಹ, ವಕೀಲಗಿರಿಯನ್ನ ಅಥವಾ ವಕೀಲ LLBಯನ್ನ ಶಿಕ್ಷಣವನ್ನು ಪಡೆದು ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥವರಾಗಿದ್ದರು. ತದನಂತರ ರಾಜಕಾರಣಕ್ಕೆ ಅನಿವಾರ್ಯ ಬರುವಂತಹ ಪ್ರಸಂಗ ಬಂತು ಆಂಧ್ರ ಪ್ರದೇಶದಲ್ಲಿ. ರಾಜಕಾರಣಿಯಾಗಿ, ವಕೀಲರಾಗಿ ಮತ್ತು ಮುಖ್ಯವಾಗಿ ಇವರು ರೈಟರ್ ಆಗಿದ್ದರು, ಬರಹಗಾರರಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಬರಹಗಳನ್ನು ಕೂಡ ಬರೆದಿದ್ದಾರೆ. ಯಾವ್ಯಾವ ಬರಹಗಳನ್ನು ಬರೆದಿದ್ದಾರೆ ಅಂತಕ್ಕಂಥ ಪ್ರಧಾನಮಂತ್ರಿಗಳ ಬಗ್ಗೆ ಪಾಠವನ್ನು ಮಾಡಬೇಕಾದ್ರೆ ನಿಮಗೆ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ತೀನಿ. ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ದಕ್ಷಿಣ ಭಾರತದಿಂದ ಪ್ರಧಾನಮಂತ್ರಿಯಾದಂತಹ ಮೊದಲ ವ್ಯಕ್ತಿಯೇ ಪಿ ವಿ ನರಸಿಂಹರಾವ್. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೋಡಿ, ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಎಂಬ ಪಟ್ಟಕ್ಕೇರಿರ್ತಕ್ಕಂಥ ಮೊದಲ ವ್ಯಕ್ತಿಯೇ ಪಿ ವಿ ನರಸಿಂಹರಾವ್. ಅಲ್ಲಿಯ ತನಕ ಮತ್ತೆ ಯಾರಾಗ್ತಾ ಇದ್ದಾರೆ ಅಂದ್ರೆ, ಉತ್ತರ ಭಾರತದಲ್ಲಿರುವಂತಹ ವ್ಯಕ್ತಿಗಳೇ ಹೆಚ್ಚು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಿದರ್ಶನ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾಗದಿಂದ, ಅಂದರೆ ದಕ್ಷಿಣ ಭಾರತದ ಭಾಗದಿಂದ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾಗಿರುವಂತಹ ವ್ಯಕ್ತಿಯೇ ನಮ್ಮ ಪಿ ವಿ ನರಸಿಂಹರಾವ್. ಮತ್ತೊಂದು ಇವರಿಗೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಇಲ್ಲಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಭಾರತ ಆರ್ಥಿಕ ವ್ಯವಸ್ಥೆಯ ಪಿತಾಮಹ ಎಂಬ ಹೆಗ್ಗಳಿಕೆಗೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂತಹ ಪಿ ವಿ ನರಸಿಂಹರಾವ್ ಅವರು ಪಾತ್ರರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಭಾರತದ ಆಧುನಿಕ ವ್ಯವಸ್ಥೆಯೊಳಗೆ ಅತ್ಯಂತ ಮುಖ್ಯವಾಗಿರುವಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿ LPG ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮಗೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಪಿ ವಿ ನರಸಿಂಹರಾವ್ ಅವರಿಗೆ ಸೇರುತ್ತೆ. ಹಾಗಾಗಿ ಇವರನ್ನ LPG ಹರಿಕಾರರು ಅಂತೇಳಿ ಕರೀತಾರೆ. ಭಾರತದ ಆರ್ಥಿಕ ವ್ಯವಸ್ಥೆಯ ಪಿತಾಮಹ ಅಂತಲೂ ಕರೀತಾರೆ. LPG ನಿಮಗೆ ಗೊತ್ತಿದೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅಂತಕ್ಕಂಥ ಮಾಹಿತಿ ಗೊತ್ತಿದೆ. ಇದ್ರ ಬಗ್ಗೆ ನಿಮಗೆ ಒಂದು GK ಕ್ಲಾಸಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಅದಾನಂತರ ಮುಖ್ಯವಾಗಿ ಮತ್ತೊಂದು ಗಮನಿಸಬೇಕಾಗಿರ್ತಕ್ಕಂಥ CETಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ ಬರ್ತಕ್ಕಂಥದ್ದು ಪಿ ವಿ ನರಸಿಂಹರಾವ್ ಅವರಿಗೆ ಸಂಬಂಧಪಟ್ಟಿದ್ರೆ ಸೆಬಿ ಅಂತಕ್ಕಂಥದ್ದು. ನಿಮಗೆ ಗೊತ್ತಿದೆ ಸೆಬಿ ಅಂತ ಹೇಳಿದ್ರೆ ಏನು, ಸೆಬಿ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾಹಿತಿ ಗೊತ್ತಿದೆ. ಸೆಬಿಯನ್ನ ನಮ್ಮ ರಾಷ್ಟ್ರದ ಬಾಂಬೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಕೀರ್ತಿ ಕೂಡ ನಮ್ಮ ಪಿ ವಿ ನರಸಿಂಹರಾವ್ ಅವರಿಗೆ ಸಲ್ಲುತ್ತೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಪ್ರಧಾನಮಂತ್ರಿಗಳಿಗೆ ಮತ್ತೆ ಆರ್ಥಿಕವಾಗಿರ್ತಕ್ಕಂತಹ ಮತ್ತು ವಕೀಲರಾಗಿ, ಬರಹಗಾರರಾಗಿ, ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಸ್ವತಂತ್ರ ಹೋರಾಟಗಾರರಾಗಿಯೂ ಕೂಡ ನಮಗೆಲ್ಲರಿಗೂ ಕೂಡ ಸಹಾಯಕವಾಗಿರ್ತಕ್ಕಂತಹ ಪಿ ವಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡುವಲ್ಲಿ ಯಾವುದೇ ಸಂಶಯ ಇಲ್ಲ ಅಥವಾ ಅನುಮಾನವಿಲ್ಲ ಅಂತಕ್ಕಂಥ ನಮಗೆ ಅರ್ಥವಾಗ್ತಾ ಇದೆ. ಇವರು ಹುಟ್ಟಿದ್ರೆ ನಿಮಗೆ ಗೊತ್ತಿದೆ, ಜೂನ್ 28, 1921 ಇವರ ಜನನ ಆಗುತ್ತೆ. ಅದೇ ಆಂಧ್ರ ಪ್ರದೇಶದಲ್ಲಿ ಆಗುತ್ತೆ, ನಿಮಗೆ ಗೊತ್ತಿರುವಂತೆ. ಇವರ ಮರಣ ಯಾವಾಗ ಆಯಿತು, ಅಕಸ್ಮಾತ್ ಪ್ರಶ್ನೆ ಕೇಳ್ತಾನೆ, ಪಿ ವಿ ನರಸಿಂಹರಾವ್ ಈ ಕೆಳಗಿನ ಯಾವ ದಿನಾಂಕದಿಂದ ಮರಣ ಹೊಂದಿದರು ಅಂತ ಪ್ರಶ್ನೆ ಕೇಳಿದಾಗ, ಡಿಸೆಂಬರ್ 23, 2004 ಅಂದರೆ ಇಲ್ಲಿಂದ 20 ವರ್ಷಗಳ ಹಿಂದೆ ಇವರಿಗೆ 83 ವರ್ಷ ವಯಸ್ಸಾಗಿರಬೇಕಾದ್ರೆ ಮರಣ ಹೊಂದಿರತಕ್ಕಂಥದ್ದು ನೆನಪಿಟ್ಕೋಬೇಕು. ಈ ಇಸ್ವಿನೂ ಕೇಳ್ತಾನೆ, ಅವ್ರಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಹಾಗಾಗಿ ನೆನಪಿಟ್ಕೋಬೇಕು. ಮತ್ತೆ ಈ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳಾಗಿ ಭಾರತ ರತ್ನ ಪ್ರಶಸ್ತಿ ಈಗ ಪಡೆದಿರ್ತಕ್ಕಂಥ ನಮ್ಮ ಪಿ ವಿ ನರಸಿಂಹರಾವ್ ಅವರ
ಸಮಾಧಿ ಅಥವಾ ಅವರು ನಿರ್ವಾಣ ಆಗಿರ್ತಕ್ಕಂತಹ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥ ಪ್ರಶ್ನೆ, ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ನನ್ನ ಸ್ನೇಹಿತರೆ, ಗಮನಿಸಬೇಕು ನೀವೆಲ್ಲರೂ ಕೂಡ. ಜ್ಞಾನ ಭೂಮಿ ಎಂದು ಕರೆಯುತ್ತಾರೆ. ಇಷ್ಟೆಲ್ಲ ಜ್ಞಾನವುಳ್ಳಂತಹ ವ್ಯಕ್ತಿಯಾಗಿರೋದ್ರಿಂದ ಇವರ ನಿರ್ವಾಣ ಹೊಂದಿರತಕ್ಕಂತಹ ಭೂಮಿಯನ್ನ ಅಥವಾ ಇವರ ಸಮಾಧಿಯ ಪ್ರದೇಶವನ್ನ ಜ್ಞಾನ ಭೂಮಿ ಅಂತೇಳಿ ಕರೀತಾರೆ. ಇಷ್ಟೆಲ್ಲ ಮಾಹಿತಿ ನಮ್ಮ PV ನರಸಿಂಹರಾವ್ ಅವರ ಹಿಂದೆ ಇರತಕ್ಕಂಥ ಮಾಹಿತಿ. ಇವೆಲ್ಲವನ್ನು ಗಮನಿಸಿ ಇಂತಹ ಸಾಧನೆಗೈದಿರುವಂತಹ ನಮ್ಮ PV ನರಸಿಂಹರಾವ್ ಅವರಿಗೆ 2024 ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಮಗೆಲ್ಲರಿಗೂ ಹೆಮ್ಮೆ ಪಡುವಂತಹ ವಿಷಯ. ಏನು ಅಂಡರ್ಲೈನ್ ಮಾಡಿದ್ದೀನಿ ಅದರ ಮೇಲೆ ನಿಮಗೆ ಹೆಚ್ಚಿನ ಪ್ರಶ್ನೆಗಳು ಬರುವಂತಹ ಸಂಭವಗಳಿದ್ದಾವೆ. ಅವೆಲ್ಲ ರಿಲೇಟೆಡ್ ಆಗಿರತಕ್ಕಂಥ ಪ್ರಶ್ನೆಗಳು, ಅದರ ಮೇಲೆ ಫೋಕಸ್ ಮಾಡಿರಿ ಅಂತೇಳಿ ನಿಮಗೆ ಸೂಚನೆ ಕೂಡ ನೀಡ್ತಾ ಇದ್ದೀನಿ. ಮತ್ತೋರ್ವ ವ್ಯಕ್ತಿ ಇದ್ದಾರೆ, ಅವರಿಗೂ ಭಾರತ ರತ್ನ ಪ್ರಶಸ್ತಿ ಕೊಡಲಾಗಿದೆ. ಯಾಕಾಗಿ ಕೊಟ್ಟಿದ್ದಾರೆ, ಏನೆಲ್ಲ ವಿಷಯ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಈಗ ನಮ್ಮ ಕಣ್ಮುಂದೆ ಬರ್ತಾ ಇದ್ದಾರೆ ಮತ್ತೋರ್ವ ವ್ಯಕ್ತಿ, ಅವರೇ ನಮ್ಮ ಚೌಧರಿ ಚರಣ್ ಸಿಂಗ್. ನಿಮಗೆ ಗೊತ್ತಿದೆ, ಹೆಸರನ್ನ ಕೇಳಿದ್ರೆ ಚೌಧರಿ ಚರಣ್ ಸಿಂಗ್ ಅಂದ ತಕ್ಷಣ ಇವರೊಬ್ಬ ಮಾಜಿ ಪ್ರಧಾನಮಂತ್ರಿಗಳು ಅಂತ ನಿಮಗೆ ಅರ್ಥ ಆಗ್ಬಿಡುತ್ತೆ. ಆದರೆ ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ 2024 ಯಾಕೆ ಕೊಟ್ಟರು ಅಂತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆ ಕೊಟ್ಟರು ನೋಡ್ತಾ ಹೋಗೋಣ. ಭಾರತದ 5ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರುವಂತಹ ವ್ಯಕ್ತಿಯೇ ಚೌಧರಿ ಚರಣ್ ಸಿಂಗ್. 5ನೇ ಪ್ರಧಾನಿ, ಎಷ್ಟನೇ ಪ್ರಧಾನಿ ಅಂತ ಕೇಳ್ತಾರೆ, ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಮೇಲಾಗಿ ಇವರು 3ನೇ ಉಪ ಪ್ರಧಾನಮಂತ್ರಿಗಳಾಗಿಯೂ ಕೂಡ ಅಧಿಕಾರವನ್ನು ಸ್ವೀಕರಿಸಿ ಅಧಿಕಾರವನ್ನು ಚಲಾಯಿಸಿರುವಂತಹ ಅನುಭವವುಳ್ಳಂತ ವ್ಯಕ್ತಿಯಾಗಿದ್ದಾರೆ. ನೋಡಿ, ಏಕಕಾಲದಲ್ಲಿ ಕೂಡ ನೆನಪಿಟ್ಕೋಬೇಕು, ಉಪ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ, ಮತ್ತೆ 5ನೇ ಪ್ರಧಾನಮಂತ್ರಿಗಳಾಗಿ ಕೂಡ ಅಧಿಕಾರ ಸ್ವೀಕರಿಸಿದ್ದಾರೆ. ಒಬ್ಬ ವ್ಯಕ್ತಿ 2 ಹುದ್ದೆಗಳನ್ನು ಕೂಡ ಅನುಸರಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅಕಸ್ಮಾತ್ ಪ್ರಶ್ನೆ ಕೇಳ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳಾಗಿ ಮತ್ತೆ ಉಪ ಪ್ರಧಾನಿಗಳಾಗಿ ಅಧಿಕಾರವನ್ನ ಚಲಾಯಿಸಿರುವಂತಹ ಯಾವ ವ್ಯಕ್ತಿಗೆ ಅಥವಾ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ನೀವೆಲ್ಲರೂ ಕೂಡ ನೆನಪಿಟ್ಕೋಬೇಕು, ಶ್ರೀ ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥ ವ್ಯಕ್ತಿಗೆ ಈ ಪ್ರಶಸ್ತಿ ನೀಡಿರ್ತಕ್ಕಂಥ ನಮಗೆಲ್ಲರೂ ಕೂಡ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿದೆ. ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ದೆಹಲಿ ಒಳಗೆ ರೈತರು ತುಂಬಾ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತುಂಬಾ ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಮತ್ತೆ ಅವೈಜ್ಞಾನಿಕವಾಗಿರುವಂತಹ ಭೂ ಕಾಯ್ದೆಗಳನ್ನು ತೆಗೆದುಕೊಂಡು ಬಂದಿದ್ದೀರಿ, ಕೃಷಿ ಕಾಯ್ದೆಗಳನ್ನು ತೆಗೆದುಕೊಂಡು ಬಂದಿದ್ದೀರಿ ಅಂತ ಹೇಳಿ ಬೃಹತ್ ಪ್ರಮಾಣದ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ಜಾಟ್ ಸಮುದಾಯ ಅಂತಕ್ಕಂತಹ ಒಂದು ಸಂಘಟನೆ ಅಥವಾ ಸಮುದಾಯ ಮುಖ್ಯವಾಗಿರ್ತಕ್ಕಂಥ ಪಾತ್ರ ನೆನಪಿಟ್ಕೊಡ್ರಿ, ಜಾಟ್. ಓಕೆ, ಇದೊಂದು ಬಹುದೊಡ್ಡದಾಗಿರ್ತಕ್ಕಂಥ ಸಮುದಾಯ. ನಮ್ಮಲ್ಲಿ ಹೇಗೆ ಬೇರೆ ಬೇರೆ ಸಮುದಾಯಗಳಿದಾವೋ, ಉತ್ತರ ಭಾರತದಲ್ಲಿ ಒಂದು ಜಾಟ್ ಸಮುದಾಯ ಅಂತಕ್ಕಂಥ ಒಂದು ಜಾಟ್ ಅಂತಕ್ಕಂಥ ಒಂದು ಸಮುದಾಯ ಇದೆ. ಈ ಜಾಟ್ ಸಮುದಾಯದ ಮುಖ್ಯ ಮತ್ತು ಪ್ರಬಲ ನಾಯಕರೇ ನಮ್ಮ ಚೌಧರಿ ಚರಣ್ ಸಿಂಗ್. ಓಕೆ, ಈ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ, ಯಾಕಂದ್ರೆ ಈಗ ಕರೆಂಟ್ ಇವೆಂಟ್ಸ್ ಅಲ್ಲಿ ಇರ್ತಕ್ಕಂತಹ ಟ್ರೆಂಡಿಂಗ್ ನಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳಬಹುದು. ಯಾವ ಜಾಟ್ ಸಮುದಾಯದ ನಾಯಕರಿಗೆ ಭಾರತ ರತ್ನ ಪ್ರಶಸ್ತಿ ಒಲಿದು ಬಂದಿದೆ ಅಥವಾ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥ ನೆನಪಿಟ್ಟುಕೊಳ್ಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆ ಈಗ ಸದ್ಯ ನಿಮಗೆಲ್ಲರೂ ಕೂಡ ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥ ಅಂಶ. ಕೇವಲ ಭಾರತ ಪ್ರಧಾನಮಂತ್ರಿಗಳಾಗಿ ಉಪ ಪ್ರಧಾನಮಂತ್ರಿಗಳಿಗೆ ಜಾಟ್ ಸಮುದಾಯದ ವ್ಯಕ್ತಿಯನ್ನ ಕಾರಣಕ್ಕೋಸ್ಕರ ಇವರಿಗೆ ನಾವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿಲ್ಲ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಇವರು ಉತ್ತರ ಪ್ರದೇಶದ, ನೆನಪಿಟ್ಟುಕೊಳ್ರಿ, ಉತ್ತರ ಪ್ರದೇಶದ 5ನೇ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರೆ 1970. ನೋಡ್ರಿ, 5ನೇ ಪ್ರಧಾನಮಂತ್ರಿ, 5ನೇ ಮುಖ್ಯಮಂತ್ರಿ. ಯಾವ ರಾಜ್ಯದ ಮುಖ್ಯಮಂತ್ರಿ ಅಂತ ಕೇಳ್ತಾನೆ, UP, ಉತ್ತರ ಪ್ರದೇಶ್. ಈಗ ಯೋಗಿ ಆದಿತ್ಯನಾಥ್ ಇದಾರಲ್ಲ, ಆ ಪ್ರದೇಶದ ಮುಖ್ಯಮಂತ್ರಿಗಳಾಗಿ 5ನೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂತಹ, ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನೆನಪಿಟ್ಟುಕೋಬೇಕು ನಮ್ಮ ಚೌಧರಿ ಚರಣ್ ಸಿಂಗ್. ಆದ ತರವಾಯ ಇವರು ಒಂದು ಸ್ವತಂತ್ರ ಪಾರ್ಟಿಯನ್ನು ಕಟ್ಟಿದ್ರು. ಈ ಪ್ರಶ್ನೆ ಕೇಳ್ಬೋದು ನಿಮಗೆ, ಏನಂತ ಕೇಳ್ತಾರೆ, ಭಾರತ ರತ್ನ ಪುರಸ್ಕೃತರಾಗಿರುವಂತಹ ಶ್ರೀ ಚೌಧರಿ ಚರಣ್ ಸಿಂಗ್ ಅವರು ಯಾವ ಸ್ವಂತ ಪಕ್ಷವನ್ನು ನಿರ್ಮಿಸಿದರು ಅಥವಾ ಸ್ಥಾಪಿಸಿದರು ಅಂತ ಪ್ರಶ್ನೆ ಕೇಳ್ತಾರೆ. ಲೋಕದಲ್ ಅಂತಕ್ಕಂತಹ ಒಂದು ಪಕ್ಷವನ್ನು ಕಟ್ಟಿದ್ದಾರೆ. ಲೋಕದಲ್, ನೆನ್ಪಿಟ್ಕೊಡ್ರಿ, ಲೋಕದಲ್ ಅಂತಕ್ಕಂತಹ ಪಕ್ಷವನ್ನ ಇವರು ಸಂಘಟನೆ ಮಾಡಿ ಹೊಸ ಪಕ್ಷವನ್ನ ಕಟ್ಟಿರ್ತಾರೆ. ಈ ಪ್ರಶ್ನೆ ಯಾಕೆ ಕೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಚೌಧರಿ ಚರಣ್ ಸಿಂಗ್ ಅವರ ಹಿಂದೆ ಅಥವಾ ಸುತ್ತುವರೆದಿರ್ತಕ್ಕಂತಹ ಪ್ರಶ್ನೆ ಆಗಿರೋದ್ರಿಂದ ಕೇಳ್ತಾರೆ. ಓಕೆ, ನೆಕ್ಸ್ಟ್, ಇವರು ಮರಣ ಹೊಂದಿದ್ದು 1987. ನೆನಪಿಟ್ಕೋಬೇಕು, ಯಾವಾಗ ಮರಣ ಹೊಂದಿದ್ರು ಚೌಧರಿ ಚರಣ್ ಸಿಂಗ್ ಅಂತ ಪ್ರಶ್ನೆ ಕೇಳ್ತಾರೆ. 1987 ಮರಣ ಹೊಂದಿದ್ದಾರೆ. ಮತ್ತೆ ಇವರ ಸ್ಮಾರಕದ ಹೆಸರೇನಂತ ಕರೆದ್ರೆ, ಇವರು ಅತಿ ಹೆಚ್ಚು ಕೃಷಿಕರಿಗಾಗಿ ಅನೇಕ ಯೋಜನೆಗಳನ್ನ ಮತ್ತೆ ಕೃಷಿಕರಿಗಾಗಿ ತಮ್ಮ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಕಿಸಾನ್ ಘಾಟ್ ಅಂತೇಳಿ
ಇವರ ಸಮಾಧಿಗೆ ಅಥವಾ ನಿರ್ವಾಣ ಹೊಂದಿರತಕ್ಕಂತಹ ಪ್ರದೇಶದ ಹೆಸರನ್ನ ಕರೀತಾರೆ. ನೆನಪಿಟ್ಕೊಡ್ರಿ, ಈ ಕೆಳಗಿನ ಯಾವ ಭಾರತ ರತ್ನ ಪ್ರಶಸ್ತಿಯ ಪುರಸ್ಕೃತರಿಗೆ ನಿರ್ವಾಣ ಹೊಂದಿದಂತಹ ಪ್ರದೇಶವನ್ನ ಕಿಸಾನ್ ಘಾಟ್ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಬಹುದು. ನೆನಪಿಟ್ಕೊಡ್ರಿ, ಚೌಧರಿ ಚರಣ್ ಸಿಂಗ್ ಅವರು. ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ PV ನರಸಿಂಹರಾವ್ ಅವರು ಆದ ತರುವಾಯ ಚೌಧರಿ ಚರಣ್ ಸಿಂಗ್ ಅವರ ಬಗ್ಗೆ ಮಾಹಿತಿ ನೋಡ್ಕೊಂಡಿದ್ವಿ. ಈ ಎಲ್ಲ ಕಾರಣಗಳಿಂದ ನಮ್ಮ ಚರಣ್ ಸಿಂಗ್ ಅವರಿಗೂ ಕೂಡ 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಮತ್ತೋರ್ವ ವ್ಯಕ್ತಿ ನಮ್ಮ ಕಣ್ಮುಂದೆ ಬರ್ತಾ ಇದ್ದಾರೆ. ಭಾರತ ಹಸಿರು ಕ್ರಾಂತಿಯ ಪಿತಾಮಹ, ನಿಮಗೆಲ್ಲರಿಗೂ ಗೊತ್ತಿದೆ, ಈಗ ನಿಮ್ಮ ಕಣ್ಮುಂದೆ. ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಅಂದ ತಕ್ಷಣ ನಿಮಗೆ ಹೆಸರು ನೆನಪಿಗೆ ಬರುತ್ತೆ. ಯಾರು ಅಂತಂದ್ರೆ MS ಸ್ವಾಮಿನಾಥನ್. ಇವ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ಬಹಳಷ್ಟು ಹತ್ತಿರದಿಂದ ಭಾರತದ ಎಲ್ಲ ವ್ಯವಸ್ಥೆಗಳಲ್ಲಿ ಅತ್ಯಂತ ಪ್ರಗತಿಪೂರ್ವಕವಾಗಿರ್ತಕ್ಕಂತಹ ಮತ್ತೆ ಕೃಷಿಯಲ್ಲಿ ಅತ್ಯಂತ ವೈಶಿಷ್ಟ್ಯತೆಗಳನ್ನು ಕಂಡುಹಿಡಿದು ಭಾರತದಲ್ಲಿ ಹಸಿವನ್ನು ನೀಗಿಸಿರುವಂತಹ ಬಹಳ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿ. ಇಂತಹ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರೋದು ನಮಗೂ ಕೂಡ ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ನೋಡೋಣ ಏನಾಗಿದೆ ಅಂತ. ಓಕೆ, ಭಾರತ ಹಸಿರು ಕ್ರಾಂತಿಯ ಪಿತಾಮಹ ನೆನ್ಪಿಟ್ಟುಕೊಳ್ರಿ. ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಬಹಳ ಸರಿ ಈ ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಈ ಪ್ರಶ್ನೆ ನಿಮಗೆ ಬರುವಂತ ಸಂಭವಗಳಿದ್ದಾವೆ. ಯಾವ ಭಾರತ ರತ್ನ ಪುರಸ್ಕೃತರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ನೆನಪಿಟ್ಟುಕೋಬೇಕು, MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಅವರಿಗೆ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಅಥವಾ ವಾಸ್ತುಶಿಲ್ಪಿ ಅಂತಲೂ ಕರೀತಾರೆ, ನೆನಪಿಟ್ಕೋಬೇಕು. ಇವೆರಡು ಕೂಡ ಮಾಡ್ತಾರೆ. ಯಾಕಾಗಿ ಇವರು ಅಂತಂದ್ರೆ ಕೃಷಿ ಶಾಸ್ತ್ರಜ್ಞರು, ಇವರು ಮೂಲತಃ ಕೃಷಿ ಶಾಸ್ತ್ರಜ್ಞರು. ಓಕೆ, ಮತ್ತೆ ತಳಿಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥ ಶಾಸ್ತ್ರಜ್ಞರು, ಅಂದ್ರೆ ಸಸ್ಯಗಳ ಕೃಷಿಯ ತಳಿಗಳನ್ನ ವಿಶೇಷವಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ವ್ಯಕ್ತಿ. ಮತ್ತೆ ಆಹಾರದ ಬಗ್ಗೆ ಅನೇಕ ಸಂಶೋಧನೆಗಳನ್ನ ಮಾಡಿ ಆಹಾರದ ಬಗ್ಗೆ ಜಗತ್ತಿಗೆ ಮತ್ತೆ ಭಾರತಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡಿರ್ತಕ್ಕಂತಹ ತಜ್ಞರಾಗಿದ್ದಾರೆ. ಓಕೆ, ಇಂತಹ ವ್ಯಕ್ತಿಗೆ 2024ನೇ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಮತ್ತೆ ನಮ್ಮ ಸ್ವಾಮಿನಾಥನರ ಸುತ್ತ ನೋಡ್ತಾ ಹೋದಾಗ ನಮ್ಮ ಸ್ವಾಮಿನಾಥನಿಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ ಅಂತಕ್ಕಂಥ ನೋಡ್ತಾ ಹೋಗೋಣ. ಮುಖ್ಯವಾಗಿ ಬಹಳಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಲೋಕಲ್ ಆಗಿ. ಆದ್ರೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ನಮ್ಮ CET ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂತ ನೋಡ್ತಾ ಹೋದ್ರೆ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಅಂತಕ್ಕಂಥದ್ದು ನೀಡಲಾಗಿದೆ. ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಶಸ್ತಿನೇ, ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಕೊಡ್ತಕ್ಕಂಥ ಪ್ರಶಸ್ತಿ. ಈ ಪ್ರಶಸ್ತಿನ 1971ರಲ್ಲಿ ನೀಡಲಾಗಿದೆ. ಯಾವಾಗ ಅಂತ ಪ್ರಶ್ನೆ ಕೇಳ್ತಾನೆ, ಸೊ ನೆನಪಿಟ್ಕೋಬೇಕು, ಇದು ನೆನಪಿಟ್ಕೋಬೇಕು. ಹಾಗಾಗಿ 1971ರಲ್ಲಿ. ಅಥವಾ ಈ ಕೆಳಕಂಡ ಯಾರು ಭಾರತ ರತ್ನ ಪುರಸ್ಕೃತರಾದರೆ ಯಾರಿಗೆ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಸಿಕ್ಕಿದೆ ಅಂತ ಪ್ರಶ್ನೆ ಕೇಳಬಹುದು, ನೆನಪಿಟ್ಟುಕೊಳ್ರಿ. ಹಾಗಾಗಿ ಈ ಪ್ರಶಸ್ತಿನ ನಮ್ಮ ಸ್ವಾಮಿನಾಥನಿಗೆ ನೀಡಿ ಗೌರವಿಸಲಾಗಿದೆ 1971ರಲ್ಲಿ. ಓಕೆ, ನೆಕ್ಸ್ಟ್ ಅದಾದ ನಂತರ ಮತ್ತೆ ಇವರಿಗೆ ಯಾವ ಮುಖ್ಯ ಪ್ರಶಸ್ತಿ ಲಭಿಸಿದೆ ಅಂತ ಗಮನಿಸಿದಾಗ 1987ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ವರ್ಲ್ಡ್ ಸೈನ್ಸ್ ಪ್ರಶಸ್ತಿ ಲಭಿಸಿದೆ. ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಸಂಗತಿ ಎಲ್ಲರೂ ಕೂಡ ಅಲ್ಲೆಲ್ಲ ಬರ್ಕೊಳ್ಳಿ. ಆಲ್ಬರ್ಟ್ ಐನ್ಸ್ಟೀನ್ ವರ್ಲ್ಡ್ ಸೈನ್ಸ್ ಪ್ರಶಸ್ತಿಯನ್ನು ಕೂಡ ನಮ್ಮ ಸ್ವಾಮಿನಾಥನ್ ಅವರಿಗೆ ಲಭಿಸಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ಗಮನಿಸಬೇಕಾಗಿರೋದು ಅದೇ ವರ್ಷ 1987ರಲ್ಲಿ ವಿಶ್ವ ಆಹಾರ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿದೆ. ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ನೋಡಿ, ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ, ಆಲ್ಬರ್ಟ್ ಐನ್ಸ್ಟೀನ್ ವರ್ಲ್ಡ್ ಸೈನ್ಸ್ ಪ್ರಶಸ್ತಿ, ವಿಶ್ವ ಆಹಾರ ಪ್ರಶಸ್ತಿ 1987, ಈ ಇಷ್ಟು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿದೆ. ಇದನ್ನ ನೀವೆಲ್ಲರೂ ಕೂಡ ನೋಟ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಸೂಚಿಸ್ತಾ ಇದ್ದೀನಿ. ಮತ್ತೆ ನೋಡೋಣ, ಇವರಿಗೆ 2004 ನೋಡ್ರಿ, 20 ವರ್ಷಗಳ ಹಿಂದೆ ರೈತ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನೋಡಿ, ರೈತ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಯಾಕೆ ಈ ಪ್ರಶ್ನೆ ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಕೆಳಗಿನ ಭಾರತ ರತ್ನ ಪುರಸ್ಕೃತರು ಯಾರು ರೈತ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿದ್ದರು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಈ ಆಪ್ಷನ್ ನಮಗೆ ಚೌಧರಿ ಚರಣ್ ಸಿಂಗ್ ಅವರು ಕೊಟ್ಟಿರ್ತಾರೆ. ನಾವು ಅನ್ಕೊಂತೀವಿ ಕಿಸಾನ್ ಘಾಟ್ ಅವ್ರದ್ದು ಇದಾಗಿರೋದ್ರಿಂದ, ನಿರ್ಮಾಣ ಹೊಂದಿರತಕ್ಕಂಥ ಪ್ರದೇಶದ ಹೆಸರಾಗಿರುತ್ತೆ, ಕಿಸಾನ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅಂತ ನಾವು ಚೌಧರಿ ಚರಣ್ ಸಿಂಗ್ ಅವ್ರನ್ನ ಹಾಕ್ಬಿಡ್ತೀವಿ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ 2004ರಲ್ಲಿ 20 ವರ್ಷಗಳ ಹಿಂದೆ ರೈತ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರನ್ನಾಗಿ ನಮ್ಮ MS ಸ್ವಾಮಿನಾಥನ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಗಮನಿಸಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಅಮೆರಿಕದ ಹೆಸರಾಂತ ಮ್ಯಾಗಝಿನ್ ಆಗಿರ್ತಕ್ಕಂಥ ಟೈಮ್ಸ್ ಮ್ಯಾಗಝಿನ್ ನ
ಅಗ್ರಗಣ್ಯ 20 ವ್ಯಕ್ತಿಗಳ ಪೈಕಿ ನಮ್ಮ ಸ್ವಾಮಿನಾಥನರ ಹೆಸರು ಕೂಡ ಒಂದಾಗಿತ್ತು ಅಂತೇಳಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂದರೆ ಅದು ತನ್ನ ಟೈಮ್ಸ್ ಆಫ್ ಮ್ಯಾಗ್ಝಿನ್ನಲ್ಲಿ ಪ್ರತಿ ವರ್ಷ 20 ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತೆ. ಅಂದರೆ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿರ್ತಕ್ಕಂತಹ ಮತ್ತು ವಿಶೇಷವಾಗಿ ಯಾರೆಲ್ಲ ಸಾಮಾಜಿಕವಾಗಿ ತಮ್ಮ ಸೇವೆಯನ್ನು ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಗ್ರಗಣ್ಯ ಜಗತ್ತಿನ 20 ವ್ಯಕ್ತಿಗಳು ಅಂತೇಳಿ ಆಯ್ಕೆ ಮಾಡ್ತಾರೆ. ಅದರಲ್ಲಿ ನಮ್ಮ ಸ್ವಾಮಿನಾಥನ್ ಒಬ್ಬರಾಗಿದ್ದರು ಅಂತಕ್ಕಂಥ ನಮ್ಮೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಷಯ. ಇವಿಷ್ಟೆಲ್ಲ ಗಮನಿಸಿದ ಮೇಲೆ ನಮ್ಮ ಸ್ವಾಮಿನಾಥನಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ನಮಗೆಲ್ಲರಿಗೆ ಹೆಮ್ಮೆ ಸರಿ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಏನು ಪಾಯಿಂಟ್ ಔಟ್ ಮಾಡಿದ್ದೀನಿ, ಈ ಪ್ರಶ್ನೆಗಳ ಮೇಲೆ ನಿಮಗೆ ಸಾಕಷ್ಟು ಗಮನ ಇರಬೇಕು. ಇವು ಪ್ರಶ್ನೆಗಳು ನಿಮಗೆ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದು ನಿಮಗೆ 3ನೇ ವ್ಯಕ್ತಿಯಾಗಿದ್ದಾರೆ. ಈಗ ಮತ್ತೆ 2024ನೇ ಸಾಲಿನ 4ನೇ ವ್ಯಕ್ತಿ ಭಾರತ ರತ್ನ ಪ್ರಶಸ್ತಿನ ಪುರಸ್ಕೃತರಾಗಿದ್ದಾರೆ. ಅವರು ಯಾರು, ಏನೆಲ್ಲ ವಿಶೇಷತೆಗಳಿದೆ ಅಂತ ನೋಡ್ತಾ ಹೋಗೋಣ. ಈಗ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದ್ದಾರೆ ಭಾರತದ ಭೀಷ್ಮ ಎನಿಸಿಕೊಂಡಿರುವಂತಹ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಯವರು. 94 ವರ್ಷ ವಯಸ್ಸಿನ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗಿದೆ. ಯಾಕೆ ಅಂತ ಗಮನಿಸ್ತಾ ಹೋಗೋಣ. ಭಾರತದ 7ನೇ ಉಪಪ್ರಧಾನಗಳಾಗಿ ಅಧಿಕಾರವನ್ನು ಚಲಾಯಿಸಿದ್ದಾರೆ. ನಮ್ಮ ದೇಶದಲ್ಲಿ 7ನೇ ಉಪಪ್ರಧಾನಮಂತ್ರಿ ಸ್ಥಾನವನ್ನು ತುಂಬಿರ್ತಕ್ಕಂತಹ ವ್ಯಕ್ತಿಯೇ ನಮ್ಮ ಲಾಲ್ ಕೃಷ್ಣ ಅಡ್ವಾಣಿಯವರು. ಮತ್ತೆ ಇವರು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಬರೇ ಉಪ ಪ್ರಧಾನಮಂತ್ರಿಗಳಾಗಿದ್ದ ಕಾರಣಕ್ಕೋಸ್ಕರ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ರ? ಇಲ್ಲ. ಇವರು ಗೃಹ ವ್ಯವಹಾರಗಳ ಸಚಿವರಾಗಿ ತಮ್ಮ ಅಧಿಕಾರವನ್ನು ಚಲಾಯಿಸಿದರೆ ಎಷ್ಟರಲ್ಲಿ 1998ರಿಂದ ಹಿಡಿದು 2004 ತನಕ 20 ವರ್ಷಗಳ ಹಿಂದೆ ಗೃಹ ವ್ಯವಹಾರಗಳ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮಾಹಿತಿ ಮತ್ತು ಪ್ರಸಾರದ ಸಚಿವರಾಗಿ ಕೂಡ 1977ರಿಂದ 79 ತನಕ ತಮ್ಮ ಅಧಿಕಾರವನ್ನು ಚಲಾಯಿಸಿದ್ದಾರೆ. ಲೋಕಸಭೆಯ 6ನೇ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ನೆನಪಿಟ್ಕೋಬೇಕು ಸ್ನೇಹಿತರೆ. ಪ್ರಶ್ನೆ ಏನು ಕೇಳ್ತೇನೆ, ಈ ಕೆಳಗಿನ ಯಾರು ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರವನ್ನು ಚಲಾಯಿಸಿ ಪ್ರಸ್ತುತ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ನೀವು ಗಮನಿಸಬೇಕು, ನಮ್ಮ ಲಾಲ್ ಕೃಷ್ಣ ಅಡ್ವಾಣಿ ಅವರು 2004ರಿಂದ 2009 ತನಕ ಈ ಅವಧಿಯೊಳಗೆ 6ನೇ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ವಿಶೇಷವಾಗಿ ನಿಭಾಯಿಸಿದಂಥ ವ್ಯಕ್ತಿ ಲಾಲ್ ಕೃಷ್ಣ ಅಡ್ವಾಣಿ. ಅಂತಹ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಮತ್ತೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಜ್ಯಸಭೆಯ 5ನೇ, ನೋಡಿ ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಗಮನಿಸ್ತಾ ಇದ್ದೀರಿ, ಇಲ್ಲಿ 6 ಕಾಣಿಸ್ತಾ ಇದೆ, ಇಲ್ಲಿ 5 ಇದೆ. ರಾಜ್ಯಸಭೆಯ 5ನೇ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಯಾವಾಗ? 1982 ಜನವರಿಯಿಂದ ಏಪ್ರಿಲ್ ತನಕ. ನೋಡಿ, ಒಬ್ಬ ವ್ಯಕ್ತಿ ಲೋಕಸಭೆ ರಾಜ್ಯಸಭೆ 2ರ ವಿರೋಧ ಪಕ್ಷದ ನಾಯಕರಾಗಿ, 7ನೇ ಉಪ ಪ್ರಧಾನಮಂತ್ರಿಗಳಾಗಿ, ಗೃಹ ವ್ಯವಹಾರಗಳ ಸಚಿವರಾಗಿ, ಮಾಹಿತಿ ಪ್ರಸಾರ ಸಚಿವರಾಗಿ ಕರ್ತವ್ಯ ನಿಭಾಯಿಸಿರ್ತಕ್ಕಂತಹ ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನಗಳನ್ನು ನಿಭಾಯಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ಓಕೆ, ಮತ್ತೆ ನೋಡ್ತಾ ಹೋಗೋಣ. ಇವರು ಈಗ ಪ್ರೆಸೆಂಟ್ 2024ಕ್ಕೆ ಜಗತ್ತಿನ ಅತಿ ದೊಡ್ಡ ಪಾರ್ಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಬಿಜೆಪಿ, ಗಮನಿಸಬೇಕು, ಬಿಜೆಪಿ, ಓಕೆ, ಭಾರತೀಯ ಜನತಾ ಪಾರ್ಟಿ, ಇದರ 2ನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಓಕೆ, ಬಿಜೆಪಿ ಅಂತಕ್ಕಂಥ ನಿಮಗೆ ಗೊತ್ತಿದೆ, ನಮ್ಮ ನಾನಾಜಿ ದೇಶ್ಮುಖ್, ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರು ಸೇರಿ ಕಟ್ಟಿರ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಜನಸಂಘ ಅಂತಕ್ಕಂಥದ್ದಿತ್ತು. ಇದೆಲ್ಲ ಮಾಹಿತಿ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಂತಹ ಭಾರತೀಯ ಜನತಾ ಪಾರ್ಟಿಯ 2ನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂತಹ ಮೇನ್ ವ್ಯಕ್ತಿ. ಇವಾಗ ಇವರಿಗೆ 96ನೇ ವರ್ಷದ ವಯಸ್ಸಿನೊಳಗೆ, ಈ ಇಳಿಯ ವಯಸ್ಸಿನಲ್ಲಿ ಬದುಕಿರುವಾಗಲೇ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿರುವುದು, ಬದುಕಿರುವಾಗಲೇ ಇಂತಹ ಪ್ರಶಸ್ತಿಯನ್ನು ಪಡೆದು ಇವಿಷ್ಟೂ ಜವಾಬ್ದಾರಿಗಳನ್ನು ನಿಭಾಯಿಸಿರ್ತಕ್ಕಂತಹ ಶ್ರೇಷ್ಠ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುವುದು ನಮಗೆಲ್ಲರೂ ಕೂಡ ಸಂತೋಷದ ವಿಷಯವಾಗಿದೆ. 2024ರ ಭಾರತ ರತ್ನ ಪ್ರಶಸ್ತಿ ವಿಜೇತರು ಇವರು ಕೂಡ ಆಗಿದ್ದಾರೆ.
ಸ್ನೇಹಿತರೆ, ಇಲ್ಲಿ ಮೇನ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಗಮನಿಸಬೇಕು. ಈ ಪಾಯಿಂಟ್ಗಳ ಮೇಲೆ ನಿಮ್ಮ ದೃಷ್ಟಿಕೋನ ಇರಬೇಕು. ಅದನ್ನೆಲ್ಲದೂ ಕೂಡ ಒಂದು ಕಡೆಗೆ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮತ್ತೋರ್ವ ವ್ಯಕ್ತಿ ಇದ್ದಾರೆ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಮತ್ತು ನಮ್ಮ ಭಾರತ ರತ್ನ ಪ್ರಶಸ್ತಿಯ ಪುರಸ್ಕೃತರಲ್ಲಿ ಕೊನೆಯ ವ್ಯಕ್ತಿ. ಆ ವ್ಯಕ್ತಿ ಯಾರು, ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ನೋಡ್ತಾ ಹೋಗೋಣ. ಈಗ ನಿಮ್ಮ ಕಣ್ಮುಂದೆ ಬರ್ತಾ ಇದ್ರೆ ನಮ್ಮ ಕರ್ಪೂರಿ ಠಾಕೂರ್. ಕರ್ಪೂರಿ ಠಾಕೂರ್ ಅವರು ಅತ್ಯಂತ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಬೆರೆತಿರ್ತಕ್ಕಂತಹ ಶ್ರೀ ಕರ್ಪೂರಿ ಠಾಕೂರ್ ಅವರು ಕೂಡ 2024ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾಕಾಗಿ ಕೊಟ್ಟರು, ಏನೆಲ್ಲ ವಿಶೇಷ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗೋಣ. ಇವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕಿರ್ತಕ್ಕಂಥ ವ್ಯಕ್ತಿ. ನೀವು ಫೋಟೋ ನೋಡಿದ್ರೆ ಗಮನಿಸಬಹುದು, ಅವರ ಇರ್ತಕ್ಕಂತಹ ಉಡುಗೆ ತೊಡುಗೆಗಳು ಮತ್ತು ಅವ್ರು ಕೂತ್ಕೊಂಡಿರ್ತಕ್ಕಂಥ ಶೈಲಿ ನೋಡಿದ್ರೆ ಗೊತ್ತಾಗುತ್ತೆ ಇವರು ಸಾಮಾನ್ಯ ವ್ಯಕ್ತಿ ಭಾರತದಲ್ಲಿ ಅಂತ ಗಮನಿಸ್ತೀವಿ. ಇತ್ತೀಚಿನ ದಿನಮಾನ ಗಮನಿಸ್ತಾ ಇದ್ರೆ ಯಾರೋ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಹಾವಭಾವಗಳು, ಅವ್ರು ಬಳಸುವಂಥ ವಸ್ತುಗಳು, ಅವ್ರು ಮಾತನಾಡ್ತಕ್ಕಂಥ ಶೈಲಿನ ಗಮನಿಸಿದ್ರೆ ಯಾವ ಮಿನಿಸ್ಟರ್, ಯಾವ CMಗೂ ಕಡಿಮೆ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಆದರೆ ನಮ್ಮ ಕರ್ಪೂರಿ ಠಾಕೂರ್ ಅವರು ಸಾಮಾನ್ಯವಾಗಿ ಬದುಕಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ. ಹಾಗಾಗಿ ನೋಡ್ತಾ ಹೋಗೋಣ ಅವ್ರು ಏನೆಲ್ಲ ಕೆಲಸ ಮಾಡಿದ್ರು. ನೋಡಿ, ನಮ್ಮ ಕರ್ಪೂರಿ ಠಾಕೂರ್ ಅವರು ಬಿಹಾರದ, ನೆನಪಿಟ್ಕೋ, ಬಿಹಾರದ 11ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥ ವ್ಯಕ್ತಿ. ಮುಖ್ಯಮಂತ್ರಿ ಆಗಿದ್ರು ಕೂಡ ಇಷ್ಟು ಸಿಂಪಲ್ ಆಗಿರ್ತಕ್ಕಂತಹ ಜೀವನವನ್ನು ನಡೆಸಿರ್ತಕ್ಕಂಥವ್ರು. ಬಿಹಾರದ 11ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥವ್ರು. ಮೇಲಾಗಿ ಇವರು ಶಿಕ್ಷಣ ತಜ್ಞರಾಗಿದ್ರು, ಭಾರತ ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ರು, ಭಾರತ ಪ್ರಭಾವಿ ರಾಜಕಾರಣಿಗಳಲ್ಲಿ ಆಗಿನ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿ ಕೂಡ ಆಗಿದ್ರು. ಶಿಕ್ಷಣ ತಜ್ಞರಾಗಿದ್ರು, ಸ್ವತಂತ್ರ ಹೋರಾಟಗಾರರಾಗಿದ್ರು, ಪ್ರಭಾವಿ ರಾಜಕೀಯ ನಾಯಕರಾಗಿದ್ರು. ಮತ್ತೆ ಬಿಹಾರವನ್ನು ಉನ್ನತೀಕರಿಸುವಲ್ಲಿ, ಬಿಹಾರದ ಒಂದು ಎಲ್ಲ ವ್ಯವಸ್ಥೆಗಳನ್ನ ಬದಲಾಯಿಸುವಲ್ಲಿ ನಮ್ಮ ಕರ್ಪೂರಿ ಠಾಕೂರ್ ಅವರು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲೊಂದು ಚಿತ್ರ ಇದೆ. ಇದು ನಮ್ಮ ಅಂಚೆ ಕಚೇರಿ ಕೊಟ್ಟಿರ್ತಕ್ಕಂಥ ಚಿತ್ರ. 2024 ಅಂದ್ರೆ ಇದೇ ವರ್ಷ 2024ರಲ್ಲಿ ನಮ್ಮ ಪೋಸ್ಟಲ್ ಇಂಡಿಯಾ ಡಿಪಾರ್ಟ್ಮೆಂಟ್ ಏನಿದೆ, ಅಂಚೆ ಚೀಟಿಯಲ್ಲಿ ಕರ್ಪೂರಿ ಠಾಕೂರ್ ಅವರ ಭಾವಚಿತ್ರವನ್ನ ಪ್ರಕಟಿಸಿದೆ. ಇದು ಅವರಿಗೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಆಗಿದೆ. ಈ ಮುಖ್ಯವಾಗಿರ್ತಕ್ಕಂತಹ ಕಾರ್ಯವನ್ನು ನಿಭಾಯಿಸಿ ಜನಸಾಮಾನ್ಯರಂತೆ ಬದುಕಿರುವಂತಹ ಭಾರತ ರತ್ನ ಪ್ರಶಸ್ತಿ ಪುರಸ್ಕಾರ ಆಗಿರ್ತಕ್ಕಂಥ ಕರ್ಪೂರಿ ಠಾಕೂರ್ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳುವಂತಹ ಸಂಭವ ಇದೆ. ಏನ್ ಕೇಳ್ತಾರೆ, 2024 ಅಂಚೆ ಚೀಟಿಯನ್ನು ಪ್ರಕಟಿಸಿರುವ ವ್ಯಕ್ತಿ ಯಾರಾಗಿದ್ದರು, ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದಾಗ ನೀವು ನೆನಪಿಟ್ಕೋಬೇಕು, ಬಿಹಾರದ 11ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರ್ತಕ್ಕಂಥ ನಮ್ಮ ಕರ್ಪೂರಿ ಠಾಕೂರ್ ಅವರು ಅಂತಕ್ಕಂಥ ನೆನಪಿಟ್ಕೊಳ್ಳಿ. ಓಕೆ, ಇಲ್ಲಿಗೆ 5 ಜನರ 2024ರಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ, ನಮ್ಮ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಪುರಸ್ಕೃತ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೇವೆ. ಇಷ್ಟು ಮಾಹಿತಿ ನಮಗೆ ವಿಶೇಷವಾದಂತಹ ಅನೇಕ ಮಜಲುಗಳನ್ನ, ಅನೇಕ CET ಪ್ರಶ್ನೆಗಳನ್ನು ನಿಮಗೆ ಲಭಿಸಿದೆ ಅಂತ ಹೇಳಿ ನಾನು ಈ ಮೂಲಕ ತಿಳ್ಕೊಳ್ತಾ ಇದ್ದೀನಿ. ಇನ್ನ ನಿಮಗೆ ಇದರಲ್ಲಿ ಏನು ಕೊರತೆ ಆಗಿದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಮಾಡಲಿಕ್ಕೆ ನಮಗೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.